ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಅದೇ ರೀತಿಯಲ್ಲಿ ಕೂಡ ಕತ್ತರಗುಪ್ಪೆ ವಾರ್ಡ್ನಲ್ಲಿ ಇರುವಂಥ ಕಾವೇರಿ ನಗರದಲ್ಲಿ ಆ ಕುಡಿಯೋ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಕೂಡ BWSSBಯಿಂದ ಬರುವಂಥ ವಾಟರ್ ಜೊತೆ ಸೀವೇಜ್ ವಾಟರ್ ಕೂಡ ಮಿಕ್ಸ್ ಆಗಿ ಸುಮಾರು ಮನೆಗಳು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಸದ್ಯಕ್ಕೆ ಒಂದು ರಿಯಾಲಿಟಿ ಚೆಕ್ ಮಾಡೋಕ್ಕೆ ನಾನು ಹನುಮಂತ ನಗರ ವಾರ್ಡ್ನ ಕಾವೇರಿ ಏನು ನಗರಕ್ಕೆ ಬಂದಿದ್ದೇನೆ. ಈ ಒಂದು ರಸ್ತೆಯಲ್ಲಿ ಈಗ ನೋಡ್ತಾ ಇರ್ಬೋದು, ಈ ಸುಮಾರು ಮನೆಗಳು ಈ ಒಂದು ಏರಿಯಾದಲ್ಲಿದ್ದಾವೆ. ಈ ಮನೆ ಒಳಗಡೆ ನೀರು ಕುಡಿಯೋಕ್ಕೆ ಯೋಗ್ಯವಲ್ಲ ಮತ್ತು ಯಾವುದಕ್ಕೂ ಕೂಡ ಬಳಕೆ ಮಾಡೋದಕ್ಕೂ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಆ ನೀರು ಸಂಪೂರ್ಣವಾಗಿ ಹಾಳಾಗಿದೆ. ಇಲ್ಲಿ ಯಾರು ಕೂಡ ನೀರಿನ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ತೊಟ್ಟಿಯನ್ನು ನೋಡ್ಬೋದು, ಈ ಒಂದು ತೊಟ್ಟಿ ಒಳಗಡೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಸೀವೇಜ್ ವಾಟರ್ ಕೂಡ ಮಿಕ್ಸ್ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ಗಲೀಜು ಬಂದು ದುರ್ವಾಸನೆ ಬರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಒಂದು ಘಟನೆಗೆ ನೋಡಿ ಎಲ್ಲರೂ ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಇದನ್ನು ಕ್ಲೀನ್ ಮಾಡೋದಕ್ಕಾಗ್ತಾಯಿಲ್ಲ, ಈ ನೀರನ್ನು ಬಳಕೆಯನ್ನು ಮಾಡೋದಕ್ಕಾಗ್ತಾಯಿಲ್ಲ. ಮತ್ತು ಏನು ಕ್ಲೀನ್ ಮಾಡಿ ಮತ್ತೆ ನೀರನ್ನು ಏನು ಬಿಟ್ಕೊಂಡ್ರು ಕೂಡ ಮತ್ತೆ ಅದೇ ರೀತಿಯಲ್ಲಿ ಕೂಡ ಒಂದು ರೀತಿಯಂಥ ಕಲುಷಿತ ನೀರು ಬರ್ತಿದೆ ಅಂತಲೂ ಕೂಡ ಇಲ್ಲಿ ಸ್ಥಳೀಯರು ಆರೋಪವನ್ನು ಮಾಡ್ತಿದ್ದಾರೆ. ಇನ್ನೊಂದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸ್ಥಳೀಯ ನಿವಾಸಿಗಳು ಕೂಡ ಇದ್ದಾರೆ. ಸರ್, ಈಗ ಎಷ್ಟು ದಿವಸದಿಂದ ಈ ರೀತಿಯಂಥ ಸಮಸ್ಯೆ ಆಗ್ತಿದೆ ಇಲ್ಲಿ? ಸರ್, ಇವಾಗ ಇದೊಂದು ಈಗ ಇತ್ತೀಚೆಗೆ ಅಂದರೆ 2 ತಿಂಗಳ ಹಿಂದೆ ಆಗಿತ್ತು. ಈಗ ಮತ್ತೆ ರೆಡಿ ಮಾಡಿ ಅಂತ ಹೇಳಿದ್ರು, ಮತ್ತೆ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಮತ್ತೆ ಇವಾಗ ಮತ್ತೆ ಹಾಗೆ ಎಲ್ಲ ಕಂಡಮಿನೇಷನ್ ಆಗ್ತಾಯಿದೆ. ನಾವು ಹೇಳಿ ಇರ್ತೀವಿ, ಮಾಡ್ತೀವಿ ಅಂತಾರೆ, ಅಲ್ಲೇನೋ ತೆಗಿತಾರೆ, ರೆಡಿ ಮಾಡ್ತಾರೆ, ವಾಪಸ್ ಬಿಟ್ಕೊಂಡು ಯೂಸ್ ಮಾಡಿ ಅಂತಾರೆ. ಒಂದು ನೋಡಿ, ಇವಾಗ ಒಂದು ಅಮ್ಮಮ್ಮಂದು ವಾರ 10 ದಿನ ಅಷ್ಟೇ ಬಂದಿರಬೇಕಷ್ಟೇ. ನೋಡಿ ಮತ್ತೆಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಎಲ್ಲ ಗಲೀಜು ನೀರಾಗಿ ಮಿಕ್ಸ್ ಆಗ್ತಾಯಿದೆ ನೀರೆಲ್ಲ. ಸೊ ಸ್ಮೆಲ್ ಬರ್ತಿದೆಯಾ? ಮನೆ ಕುಡಿಯೋಕ್ಕೂ ಆಗಲ್ಲ, ಯೂಸ್ ಮಾಡಿ ಎಂತಕ್ಕೂ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ. ನೋಡಿ ಎಲ್ಲ ನೋಡಿ, ಆ ಪಾರ್ಟಿಕಲ್ಸ್ ಬಂದಿಯಲ್ಲ, ಅದೆಲ್ಲ ಪೂರ್ತಿ ಕೆನೆ ಎಲ್ಲ ಮಿಕ್ಸ್ ಕಂಟಾಮಿನೇಷನ್, ಸ್ಯಾನಿಟ್ರಿಗೂ ವಾಟ್ಸಪ್ಗೆ ಮಿಕ್ಸ್ ಆಗಿರೋ ನೀರೇ ಬರ್ತಾ ಇರ್ತದೆ. ಈಗ ಇದ್ರ ಬಗ್ಗೆ ಯಾರು ದೂರು ಕೊಟ್ಟಿದ್ದೀರಿ? ಸರ್, ನಾವು ಲಾಸ್ಟ್ ಒಂದು ನಿಮಿಷ ಕುಮುದಾ ಮೇಡಮ್ ಅಂತ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರಲ್ಲ, ಅವ್ರಿಗೆ ಹೇಳಿದ್ವಿ. ಅವರೇ ಪಾಪ ಬಂದಿದ್ರು, ಎಲ್ಲ ನೋಡಿದ್ರು, ಅಲ್ಲಿ ಏನೋ ರೆಡಿ ಮಾಡಿದ್ವಿ ಅಂತ ಹೇಳಿ ಹೋದ್ರು. ಯೂಸ್ ಮಾಡಿ ಅಂತ ಹೇಳಿದ್ರು. ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವಿನ್ನೂ ಯೂಸ್ ಮಾಡಿಲ್ಲ. ನಾವು ಆ ಕಡೆ ಮನೆಯಲ್ವಾ ಯೂಸ್ ಮಾಡಿಲ್ಲ. ನಾವೇನಂದರೆ ಬಕೆಟ್ ಬಿಟ್ಟು ನೋಡ್ತಾ ಇದ್ದೀವಿ. ಇದು ಈ ಥರ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು ಇವ್ರಿಗೂ ನಮ್ಮ ಫ್ರೆಂಡ್ ಅವ್ರಿಗೂ ಹೇಳಿದೆ, ನೋಡಪ್ಪ ಈ ಥರ ಸ್ಟಾರ್ಟ್ ಆಗಿದೆ ಅಂತ. ಹಾಗಿದೆ ನೋಡ್ತಿದ್ದ ನೋಡಿದ್ರೆ ಇವಾಗ ಈ ಥರ ಆಗಿದೆ. ಎಷ್ಟು ಮನೆಗಳಿಗೆ ಈ ಥರ ಕನೆಕ್ಷನ್? ಮಟ್ಟಿಗೆ ಲೈನ್ ಇದೆ, ಈ ರೋಡ್ ಪೂರ್ತಿ ಇದೆ. ಬಟ್ ಬೇರೆಯವ್ರು ಯಾಕೆ ಕಂಪ್ಲೇಂಟ್ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಲ್ಲ, ಅವ್ರು ಹೇಗೆ ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಲ್ಲ. ಬಟ್ ನಮ್ಮ ಮನೆ ಏನಾಗಿದೆ ಅಂದರೆ, ಈ ರಾಜ್ಯೋತ್ಸವ ಪೋಲದ ಡೆಡ್ ಎಂಡ್ ಅದು, ಅಲ್ಲೇ ವಾಲ್ಯೂ ಇರೋದು. ಸೊ ನಮ್ಮಿಬ್ಬರ ಮನೆಗೆ ಬೇಗ ಬರ್ತಾ ಇದೆ. ಬಾಕಿಯವ್ರ ಮನೆಗೆಲ್ಲ ಬರ್ತಾ ಬಂದರೆ ಅವರು ಗಮನಿಸಿದ್ರೆಲ್ಲ ಗೊತ್ತಿಲ್ಲ ನಮಗೆ. ಬಟ್ ನಮ್ಮ ಈಗ BWSSB ಏನು ಹೇಳಿದ್ರು, ಯಾವಾಗ ಸರ್ ಮಾಡ್ತೀನಿ ಸರ್? ಅವ್ರು ಅಲ್ಲಿ ಸರಿ ಮಾಡಿದೀವಿ ಅಂತ ಹೇಳಿದ್ರೆ ಮುಂದೆ ಸದ್ಯ ಈ ಕತ್ತರಗುಪ್ಪೆ ವಾರ್ಡ್ನಲ್ಲಿ ಆಗ್ತಿರುವಂಥ ಸಮಸ್ಯೆ ಬಗ್ಗೆ ಕಾವೇರಿ ನಗರದ ನಿವಾಸಿಗಳು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅವ್ರಿಗೆ BWSSB ಅವರಿಗೆ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಕೂಡ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಹೀಗಾಗಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಲ್ಲಿ ಇದೇ ರೀತಿಯಾಗಿ ಕೂಡ ಕಲುಷಿತ ನೀರು ಬರ್ತಾ ಇದೆ. ಯಾವ ರೀತಿಯಾಗಿ ನಾವು ಅದನ್ನು ಬಳಕೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಜೀವನ ನಡೆಸಬೇಕು ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ, ಹೀಗಾಗಿ ಸಂಬಂಧಪಟ್ಟಂಥ ಏನು BWSSB ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಕ್ಯಾಮ್ರಾಮನ್ ಸಂದೇಶ್ ಜೊತೆ ಮಳ್ಳನಹಳ್ಳಿ ಶಶಿಧರ್, ಪವರ್ TV, ಬೆಂಗಳೂರು.